ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ದೃಶ್ಯ ಹಾಗೂ ಮುದ್ರಾ ಮಾಧ್ಯಮದ ವರದಿಗಾರರಿಗೆ ಈ ಒಂದು ಸುದ್ದಿಗೋಷ್ಠಿಗೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಪ್ರತಿಷ್ಠಾನ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಸಮಾಜದ ಗಣ್ಯಮಾನ್ಯರು ಮತ್ತು ಧರ್ಮದರ್ಶಿಗಳು ಮತ್ತು ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಳ್ಳುವಂಥ ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಂಥ ಉದ್ದೇಶ, ಇತ್ತೀಚೆಗೆ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಪ್ರತಿಷ್ಠಾನದ ನಿರ್ಧಾರಗಳ ಬಗ್ಗೆ ನಿನ್ನೆ ಮಾಧ್ಯಮದ ಒಂದು ಗೋಷ್ಠಿಯಲ್ಲಿ ಈ ರಾಜ್ಯದ ಹಿಂದಿನ ಲೋಕೋಪಯೋಗಿ ಸಚಿವರು ಸನ್ಮಾನ್ಯ ಸಿ ಪಾಟೀಲ್ ಅವರು ಮತ್ತು ಅನೇಕ ಸಮಾಜದ ಮುಖಂಡರೊಂದಿಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಅದರಲ್ಲಿ ಅನೇಕ ನಮ್ಮ ಕೂಡಲ ಸಂಗಮ ಪೀಠದ ಜಗದ್ಗುರುಗಳ ಕುರಿತು ಮತ್ತು ಕೆಲವಷ್ಟು ಸಮಾಜದ ಮುಖಂಡರ ಕುರಿತು ಇವತ್ತು ಬಹಳ ಕೀಳಮಟ್ಟದಲ್ಲಿ ಇವತ್ತು ಮಾತನಾಡಿರುವಂಥದ್ದು ನಾನು ಮಾಧ್ಯಮದಲ್ಲಿ ನೋಡಿ ಈ ಒಂದು ಮಾಧ್ಯಮದ ಒಂದು ಗೋಷ್ಠಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ತಮಗೆಲ್ಲ ಸ್ವಾಗತವನ್ನು ಮಾಡ್ತಾ, ಇವತ್ತೇನು ಮಾನ್ಯ ಸಿ ಪಾಟೀಲ್ರು ನಿನ್ನೆ ಹೇಳಿದ್ರು, ಈ ಸಮಾಜ ಸಂಘಟನೆಗೆ ಈ ಪೀಠ ಆಗೋದಕ್ಕೆ ಕಾಶ್ಯಪ್ನವರ ಕುಟುಂಬ ಕೊಡುಗೆ ಏನು, ಸಮಾಜಕ್ಕಾಗಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, 10 ರೂಪಾಯಿಯನ್ನಾದರೂ ಖರ್ಚು ಮಾಡಿದಾರ ಸನ್ಮಾನ್ಯ ಸಿ ಪಾಟೀಲ್ ಕೇಳಿದರು. ಜೊತೆಗೆ ಸನ್ಮಾನ್ಯ ಸಿ ಪಾಟೀಲ್ರು ಯಾವಾಗ ಈ ಸಮಾಜದವರು ಅಂತ ಬೆಳಕಿಗೆ ಬಂದಿದ್ದು ಅವ್ರಿಗೆ ಅರಿವಿದು ಎಲ್ಲೋ ಗೊತ್ತಿಲ್ಲ. ಈ ಸಮಾಜವನ್ನ ಈ ರಾಜ್ಯದಲ್ಲಿ 1994ರಲ್ಲಿ ಅಂದು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಿದ್ರು, ನಮ್ಮ ತಂದೆಯವರು ಹುಣಗುಂದ ಕ್ಷೇತ್ರದ ಶಾಸಕರಾಗಿದ್ರು. ಇಡೀ ರಾಜ್ಯಾದ್ಯಂತ ಒಂದು ಚಿಂತನೆ ನಡೀತಾ, ಈ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಒಗ್ಗಟ್ಟಾಗಬೇಕು, ಸಂಘಟಿತರಾಗಬೇಕು, ಇವತ್ತು ಸಮಾಜಕ್ಕೆ ಕೃಷಿಯನ್ನೇ ಅವಲಂಬಿತ ಅಂತ ನಾವು ಲಿಂಗಾಯತ ಪಂಚಮಸಾಲಿ ಜನಾಂಗ ಅವರಿಗೆ ಮೀಸಲಾತಿಯನ್ನ ಕೊಡಿಸಿದ್ರೆ ರೈತರ ಮಕ್ಕಳಿಗೆ, ಇವತ್ತು ನಮ್ಮ ಬಡ ಕುಟುಂಬಗಳಿಗೆ ಇವತ್ತೇನು ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಅಂದಿನಿಂದ 94ರಿಂದನೂ ಕೂಡ ನಮ್ಮ ಬೇಡಿಕೆ ಒಂದೇ ಇದೆ. ನಮಗೆ ರಾಜಕೀಯವಾಗಿ ನಮಗೆ ಮೀಸಲಾತಿ ಬೇಡ, ನಮಗೆ ಬೇಕಾಗಿರುವಂಥದ್ದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿ ಬೇಕು ಅಂತ ಹೇಳಿ ಎಲ್ಲ ಕಡೆಗೆ ಇಡೀ ರಾಜ್ಯದ ನಮ್ಮ ಪಂಚಮಸಾಲಿ ಮುಖಂಡರು ಎಲ್ಲ ಪಕ್ಷಾತೀತವಾಗಿ ಚಿಂತನೆಯನ್ನು ಮಾಡಿ, ಅಂದು ನಮ್ಮ ತಂದೆಯವರ ಜೊತೆಗೆ ಹನ್ನಾಳ್ ಗುರುಗಳಿದ್ರು, ನಮ್ಮ ಲೋಕಸಭಾ ಸದಸ್ಯರಂತ ಸಿದ್ದಾಳ್ ಅವರಿದ್ರು, PC ಸಿದ್ದನಗೌಡರು ಇದ್ರು ಮತ್ತು ಅನೇಕ ಗಣ್ಯಮಾನ್ಯರು ಹಿಂದಿನ ಏನು 94ರಲ್ಲಿ ಎಲ್ಲ ಪಕ್ಷದಲ್ಲಿ ಗುರುತಿಸಿಕೊಂಡಂಥ ಮುಖಂಡರು ಒಂದು ಬೃಹತ್ ಸಭೆಯನ್ನು ಮಾಡ್ತಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ. ಸುಮಾರು 2ರಿಂದ 3 ಲಕ್ಷ ಜನ ಸೇರಿ ಅಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರನ್ನು ಬರಮಾಡಿಕೊಂಡು ಅಲ್ಲಿ ಒಂದು ಸಂಘಟನೆಯ ಶಕ್ತಿಯನ್ನು ತೋರಿಸೋದ್ರ ಮುಖಾಂತರ ಅಲ್ಲಿ ಒಂದು ಮನವಿಯನ್ನು ಕೂಡ ಕೊಡ್ತಾರೆ. ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯ ಇವತ್ತು ಬಹಳ ಅತ್ಯಂತ ಹಿಂದುಳಿದಂಥ ಸಮಾಜ, ಇವತ್ತು ನಮ್ಮ ಸಮಾಜಕ್ಕೆ ಕೂಡ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಇವತ್ತು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದು ಯಲಬುರ್ಗದಲ್ಲಿ ಸುಮಾರು 3 ಲಕ್ಷ ಜನಸಂಖ್ಯೆ ಸೇರಿಕೊಂಡು ಒಂದು ಮನವಿಯನ್ನು ಕೊಡ್ತಾರೆ. ಏನು ಮೀಸಲಾತಿ ಪ್ರಾರಂಭ, ಅಲ್ಲಿಂದನೇ ನಮ್ಮ ಸಂಘಟನೆ ಪ್ರಾರಂಭ. ಸನ್ಮಾನ್ಯ ಹನುಮನಾಳ್ ಗುರುಗಳು ಅಂಥೇಳಿ ನಮ್ಮ ಕೊಪ್ಪಳ ಜಿಲ್ಲೆಯವರೇ, ನಿವೃತ್ತ ಶಿಕ್ಷಕರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯಿತು. ಅವತ್ತು ನಮ್ಮ ತಂದೆಯವರು ಕೂಡ ಅಧ್ಯಕ್ಷರಿದ್ದಿಲ್ಲ.
ತದನಂತರ ಅದೇ 94ರಲ್ಲಿ ನಮ್ಮ ಹನುಮಾಳ ಗುರುಗಳ ಆರೋಗ್ಯ ಸ್ಥಿತಿಗತಿ ಸ್ವಲ್ಪ ಅವರು ರಿಟೈರ್ಡ್ ಆದ ಕಾರಣ ಏನಾಗುತ್ತೆ, ನಮ್ಮ ತಂದೆಯವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತೇಳಿ ಎಲ್ಲ ಜನಾಂಗ ಎಲ್ಲ ಪಕ್ಷದವರು ಸೇರಿಕೊಂಡು ಅವರನ್ನು ಕೊಪ್ಪಳದಲ್ಲೇ ಅಧ್ಯಕ್ಷನಂತೇಳಿ ಘೋಷಣೆ ಮಾಡ್ತಾರೆ. ಅದರಲ್ಲಿ ಈಗಿನ ನಮ್ಮ ಅಖಿಲ ಭಾರತ ಲಿಂಗಾಯತ ಸಮಾಜದ ಪ್ರತಿಷ್ಠಾನದ ಸಂಸ್ಥಾಪಕರು ಪ್ರಬಣ್ಣ ಹುಣಸಿಕಟ್ಟಿ ಆಗಿರ್ಬೋದು, ನಮ್ಮ ಎಸ್ ಎಂ ಪಾಟೀಲ್ ಅವರಾಗಿರ್ಬೋದು, ಮತ್ತು ನಮ್ಮ ಅಸೂಟಿ ನೀಲಕಂಠ ಅಸೂಟಿ ಅವರಾಗಿರ್ಬೋದು, ನಮ್ಮ ಕೊಟ್ರಗೌಡ ಪಾಟೀಲ್ ಅವರಾಗಿರ್ಬೋದು, ಅನೇಕ ಹಿರಿಯರು ಇವರೆಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡಿ ಇವರೇ ಅಧ್ಯಕ್ಷ. ನಮ್ಮ ತಂದೆಯವರು ಅಲ್ಲಿ ಕೂಡ ಬೇಡ ಅಂತಾರೆ. ನಾನು ಒಂದು ಪಕ್ಷದ ಸಮಿತಿಯಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡ್ತೀನಿ, ನಾನು ಇದಕ್ಕೆ ಅಧ್ಯಕ್ಷ ಆಗೋದು ಸರಿ ಇರಲ್ಲ, ಒಂದು ಪಕ್ಷಕ್ಕೆ ಸೀಮಿತ ಆದಂಗೆ ಆಗುತ್ತೆ, ಯಾರನ್ನಾದ್ರೂ ಮಾಡ್ರಿ, ರಾಜಕೀಯ ವ್ಯಕ್ತಿಗಳನ್ನು ಹೊರತುಪಡಿಸಿ ಮಾಡ್ರಿ ಅಂದಾಗ, ಇಲ್ಲ ಸಮಾಜದ ಎಲ್ಲ ಮುಖಂಡರು, ಅದು ಪಕ್ಷಾತೀತವಾದಂಥ ಒಂದು ಸೇರುವಂಥ ಸಭೆಯಲ್ಲಿ ಎಲ್ಲರೂ ಕೂಡ ಸಿ ಸಿದ್ದನಗೌಡರು ಅವ್ರು JDS ಅಲ್ಲಿದ್ದರು, ಅವರು ಸಚಿವರಾಗಿದ್ದರು, ಅಂತ ನಾಯಕರಿದ್ರು. ಸಿದ್ದಾಳ್ ಅವರಿದ್ರು, ಸಿ ಸಿದ್ದನಗೌಡರು ಇದ್ರು, AB ಪಾಟೀಲ್ ಅವರಿದ್ರು, ಅನೇಕ ಗಣ್ಯಮಾನ್ಯರು ಹಿರಿಯರನ್ನ ನಾವು ನೆನೆಸ್ಬೇಕು. ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ನಮ್ಮ ತಂದೆಯವ್ರನ್ನ ಅಧ್ಯಕ್ಷ ಮಾಡ್ತಾರೆ. 1994 2003ವರೆಗೂ ನಮ್ಮ ತಂದೆಯವರು ಏನು ಅಕಾಲಿಕ ಮರಣದ ಹೊಂದಿದ್ರು, ಅಲ್ಲಿವರೆಗೂ ಕೂಡ ಅವರೇ ಅಧ್ಯಕ್ಷರು. ಆ ಒಂದು ಸಂಘಟನೆ ಒಂದೇ ಸಂಘಟನೆ, ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಅಂತೇಳಿ. ಇವತ್ತೇನು ಹರಿಹರ ಪೀಠ ಅಂತ ನಾವು ಹೇಳ್ತೀವಿ, ಅದರ ಮೂಲ ಸಂಸ್ಥಾಪಕರು ಹನುಮಾಳ ಗುರುಗಳು, ನಮ್ಮ ತಂದೆಯವರು ಅಧ್ಯಕ್ಷರು 1994ರಿಂದ 2003ವರೆಗೂ. ಜೊತೆಗೆ ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥದ್ದು. ಅವಾಗ ಸಮಾಜ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಸಮಾಜ ಸಂಘಟನೆ ಆಗತ್ತೆ. ಅನೇಕ ಜನ ನಮ್ಮ ಜಿಲ್ಲೆಯಲ್ಲಿ ಕೆಲವಷ್ಟು ನಾಯಕರು ಅವಾಗಲೇ ಗುರುತಿಸ್ಕೊಂಡಿದ್ದು, ಸಮಾಜದವರು ಅಂತೇಳಿ ಬಂದಿದ್ದು ಹೊರಗಡೆ. ಇವನ್ CC ಪಾಟೀಲ್ ಕೂಡ, CC ಪಾಟೀಲ್ ಅನ್ನೋದೇ ಯಾರಿಗೆ ಗೊತ್ತಿದ್ದಿಲ್ಲ. ಇವರು 2004ರಿಂದ ಬೆಳಕಿಗೆ ಬಂದಂಥವ್ರು. ಅದಕ್ಕೆ ಅವರಿಗೆ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಈ ಸಮಾಜದಲ್ಲಿ ತಾವು ಎಂದು ಗುರುತಿಸ್ಕೊಂಡಿದ್ರಿ. ತಾವು ಹೇಳಿದ್ರಿ ನಿನ್ನೆ ಒಂದು ಮಾತು, ನಾನು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಒಂದು ಪ್ರಭಾವಿ ಖಾತೆ, ಲೋಕೋಪಯೋಗಿ ಖಾತೆ, ದೊಡ್ಡ ನೋಡ್ರಿ ಇವ್ರದ್ದು ಪ್ರಭಾವಿ ಖಾತೆ ಅಂತ ಸ್ವಯಂ ತಾನೇ ಹೇಳ್ಕೊತಾರೆ. ಇವರು ಸ್ವಯಂ ಘೋಷಿತ ನಾಯಕರು ಇವರೆಲ್ಲ ಅನ್ನೋದಕ್ಕೆ ಇದೆ, ಸ್ವಯಂ ಘೋಷಣೆ ಮಾಡ್ಕೊಳ್ಳೋದು ಪ್ರಭಾವಿ ಖಾತೆ ಅಂತ. ಈ ಖಾತೆ ನೋಡೇ ಇಲ್ಲ ನಾವು. ನಮ್ಮ ತಂದೆಯವ್ರ ಮಂತ್ರಿ ಇದ್ದಿದ್ದಿಲ್ಲ. ಇವರು ಇನ್ನೂ ರಾಜಕೀಯ ಬರೋಕ್ಕಿಂತ ಪೂರ್ವದಲ್ಲೇ ನಮ್ಮ ತಂದೆಯವರು ಸಚಿವರು, ನಮ್ಮ ತಂದೆಯವರು 3 ಬಾರಿ ಶಾಸಕರು. ಗೊತ್ತಾಗಿ CC ಪಾಟೀಲ್ ಮರ್ತಿದ್ದಂಗೆ ಕಾಣ್ತತಿ. ಗೊತ್ತಾಗ ಆ ಜನಾಂಗ ಎತ್ಕೊಂಡ್ರಲ್ಲ ಇವ್ರಿಗೆ ಸಂಘಟನೆ ಮಾಡಿದವರು ನಮ್ಮ ತಂದೆಯವರು. ಈ ಸಂಘಟನೆ ಅಂತಾನೆ ಇವರೆಲ್ಲ ಶಾಸಕರಾಗ್ಯಾರ. ನಮ್ಮ ಜಿಲ್ಲೆಯಲ್ಲೇ ಆಗ್ಯಾರ ಒಂದಿಷ್ಟು ಮಂದಿ, ಮತ್ತು ಬೇರೆ ಕಡೆನೂ ಆಗ್ಯಾರ. ಆ ಸಮಾಜ ಸಂಘಟನೆ ಆದಾಗಲ್ಲ ಇವರೆಲ್ಲ ಆಗಿದ್ದು, ಮುಂದೆ ಬಂದಿದ್ದು. ನಾವು ಪಂಚಾಯತ್ ಸ್ಯಾಲರಿ ಅಂತ ತಿಳ್ಕೊಳಕತ್ತಿದ್ದು, ಅಲ್ಲಿವರೆಗೆ ಹೇಳ್ಕೊತಿದ್ದಿಲ್ಲ ಇವರು. ಪ್ರಭಾವಿ ಅಂತ ಭಾಷೆ ಮಾಡ್ತಾರೆ ಇವರು. ನಾನು ಒಂದು ಮಾತು ಹೇಳ್ತೀನಿ, ಕಾಶ್ಯಪ್ನವ್ರದ್ದು 10 ರೂಪಾಯಿ ಕೊಡುಗೆ ಇಲ್ಲಲ್ಲಪ್ಪ. ಜನ ಹೇಳ್ತಾರೆ, ಹೇಳಿ ಅದನ್ನ. ನೀನು ಹೇಳೋದಕ್ಕೆ ನಾನು ಒಪ್ಪೋದಿಲ್ಲ, ನಿನ್ನ ಮಾತಿಗೆ ನಾನು ಒಪ್ಪೋದಿಲ್ಲ. ನೀನು ಕೊಡುಗೆ ಏನು? ಪ್ರಭಾವಿ ಸಚಿವ, ಲೋಕೋಪಯೋಗ ಸಚಿವ ಬೊಮ್ಮಾಯಿಯವರ ಸರ್ಕಾರದಲ್ಲಿ. ಆಯ್ತಪ್ಪ, ಮಠದಾಗ ಕೇಬಲು ಕುರ್ಚಿ ಇಲ್ಲ, ಪಾಪ ಅಜ್ಜೋರಿಗೆ ಕಾರ್ ಇಲ್ಲ, ಅಜ್ಜೋರಿಗೆ ಊಟಕ್ಕಿಲ್ಲ, ಅಷ್ಟು ಕಾಳಜಿ ಉಳ್ಳವರು ಗುರುಗಳ ಮೇಲೆ ಮಠ ಕಟ್ಟಿಬಿಡ್ಬೇಕಾಗಿತ್ತು. ಗುರುಗಳಿಗೆ ಒಳ್ಳೆ ಮಠ ಕಟ್ಟು, ಒಂದು AC ರೂಮ್ ಮಾಡಿ ಅವ್ರಿಗೆ ಐಷಾರಾಮ್ ಜೀವನ ಸಾಗಿಸೋದಕ್ಕೆ ತಾವು ಅನುಕೂಲ ಮಾಡಬಹುದಾಗಿತ್ತಲ್ಲ. 5 ವರ್ಷಗಳ ಕಾಲ ಪ್ರಭಾವಿ PWD ಸಚಿವರು. ಕಾಶ್ಯಪ್ನವ್ರ ಬಗ್ಗೆ ಸರಳವಾಗಿ ಹೇಳ್ತಾರೆ, 10 ರೂಪಾಯಿ ಖರ್ಚು ಮಾಡಲ್ಲ, ಬಾರ್ಕೋಲ್ ಹಾಕೊಂಡೇ ಮುಕ್ಕೊಂಡೆ ಅಂತ ನಾನು. ಹೌದು, ಹಾಕೊಂಡೇ ಮುಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಏನು ಹೇಳಿದೆ, ತುಮಕೂರಲ್ಲಿ DNA ಟೆಸ್ಟ್ ಮಾಡಬೇಕು, ಅವರು ಮೂತ್ರವನ್ನ ಪರೀಕ್ಷೆ ಮಾಡ್ರಿ, ಏನ್ ಮಾಡ್ತಾರೆ ದಿವಸ ರಾತ್ರಿ ಅಂತೇಳಿ. ನನ್ನಲ್ಲ, ಗುರುಗಳನ್ನ, 2 ಗುರುಗಳು ಮೂತ್ರ ಟೆಸ್ಟ್ ಮಾಡ್ಬೇಕಂತ, DNA ಟೆಸ್ಟ್ ಮಾಡ್ಬೇಕಂತ ಅಂತ ಹೇಳಿದಂತ ಮನುಷ್ಯ ಇದೇ ಗುರುಗಳ ವಿರುದ್ಧ, ಇದೇ ಬಸವ ಜಯಮೃತ್ಯುಂಜಯ ಪೂಜ್ಯರ ವಿರುದ್ಧ ಹೇಳಿದಂಥವ್ರು ಮನುಷ್ಯ ಇವತ್ತು ಬಹಳ ಪ್ರೀತಿ ಬಂದ್ಬಿಟ್ಟತಿ. ಯಾಕಂದ್ರೆ ಯಾಕೆ ಪ್ರೀತಿ ಬಂದಂತ ಅನ್ನೋದು ಹೇಳ್ತೀನಿ. ಇವರೆಲ್ಲರೂ ಸೇರ್ಕೊಂಡು ಅವ್ರನ್ನ ಭಾರತೀಯ ಜನತಾ ಪಕ್ಷದ ಪೂಜ್ಯರನ್ನಾಗಿ ಮಾಡ್ಕೊಂಡಿದ್ದು. ಇದು ಆಗಿರುವಂಥದ್ದು. ಪಕ್ಷಾತೀತ ಸ್ವಾಮಿಗಳಾಗಿದ್ರು, ಎಲ್ಲ ಜಾತಿ ಜನಾಂಗಗಳನ್ನ ಗೌರವಿಸುವಂಥದ್ದು, ಎಲ್ಲ ಧರ್ಮಗಳಿಗೆ ಗೌರವಿಸುವಂಥದ್ದಕ್ಕೆ ನಾವು ಕೂಡ ಪ್ರೀತಿ ಮಾಡಿದ್ವಿ. ಅವರಿಗೆ ಮಾಡಿಲ್ಲ ಅಂತ ಹೇಳೋದಿಲ್ಲ. ನಾವೇ ಪೀಠಕ್ಕೆ 2008ರಲ್ಲಿ ನಮ್ಮ ತಂದೆಯವರ ಕನಸಿತ್ತು, ಇಲ್ಲಿ ಕೂತಂತ ಹಿರಿಯರ ಕನಸಿತ್ತು. ಇವರೆಲ್ಲರ ಒಂದು ನೇತೃತ್ವದಲ್ಲಿ ಸಭೆ ನಡೆದಾಗ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ. ನಮ್ಮ ಹುಣೂನ್ ಮತಕ್ಷರು ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆಯವರಾಗಿರ್ಬೋದು, ಬಿಜಾಪುರ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯವರು ಎಲ್ಲರೂ ಕೂಡ ಇಲ್ಲ ಕೂಡಲ ಸಂಘದಲ್ಲಿ
ಏನು ವಿಶ್ವಗುರುವ ಅಣ್ಣ ಬಸವಣ್ಣನವರ ಒಂದು ಪವಿತ್ರವಾದ ಐಕ್ಯ ಭೂಮಿ, ಅಂತ ತಪೋಭೂಮಿಯಲ್ಲಿ ನಮ್ಮ ಪೀಠ ಆದರೆ ಒಂದು ಗೌರವ ಇರುತ್ತೆ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು 140 ಕ್ಷೇತ್ರಗಳಲ್ಲಿ ಏನು ನಿರ್ಣಾಯಕದ ಹಂತದಲ್ಲಿ ಇರುವಂತ ಪಂಚಮಸಾಲಿಗಳು, ಅದಕ್ಕೆ ಇಲ್ಲಿ ಪೀಠ ಇದ್ರೆ ಸರಿಯಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವತ್ತು ನಮ್ಮ ತಂದೆಯವರು ಒಂದು ಸಂಕಲ್ಪ ಮಾಡಿದ್ರು. ಅದೇ ಸಂಕಲ್ಪವನ್ನು ಅವ್ರದ್ದು ಇರದೇ ಇದ್ರು ಕೂಡ ಮಾಡಬೇಕು ಅಂತ ಹಠ ಹಿಡಿದು ನಾನು 2008ರಲ್ಲಿ ಇದೇ ನಮ್ಮ ಅಂಬರೀಷ್ ನಾಗೂರ್ ಇದ್ದಾರೆ, ಇದೇ ನಮ್ಮ ಗಂಗನಾ ಬಾಗೇವಾಡಿ ಅವರು ಇದ್ದಾರೆ, ಇದೇ ಜಿ ಪಾಟೀಲ್ ಸಾಹೇಬ್ ಇದ್ದಾರೆ, ಶೇಖರಪ್ಪ ಬಾದೋಡಿಗರು ಇದ್ದಾರೆ, ಸಂತರ್ ಅವರು ಇದ್ದಾರೆ, ನಮ್ಮ ಮಾಂತೇಶ್ ಅವರು ಇದ್ದಾರೆ, ಶಿವಾನಂದ ಕಂಠಿ ಅವರು ಇದ್ದಾರೆ, ಎಲ್ಲರೂ ಸಾಕ್ಷಿ. ನಾವೆಲ್ಲ ಕೂಡ ಒಮ್ಮತದ ನಿರ್ಧಾರ ತಗೊಂಡು ಅವತ್ತು ಇವ್ರು ಯಾರು ಇಲ್ಲ, ಮಿಸ್ಟರ್ ಸಿ ಪಾಟೀಲ್, ಮಿಸ್ಟರ್ ಯತ್ನಾಳ್, ಯಾರು ಇಲ್ಲ ಇವ್ರು ಸಂಘಟನೆಗೂ ಎಂದೂ ಗುರ್ಚ್ಕೊಂಡಿಲ್ಲ, ಎಂದೂ ಸಮಾಜ ಸಂಬಂಧ ₹1 ಖರ್ಚು ಮಾಡಿದ್ ಬಿಡ್ರಿ, ಸಮಾಜ ಸಂಬಂಧ ಧ್ವನಿ ಎತ್ತೋರಲ್ಲ. ಇವರು ಸಮಾಜ ಸಂಘಟನೆ ಆಗಿ ಯಾವಾಗ ಸಮಾಜ ಬೆಳಕಿಗೆ ಬಂದ ಮೇಲೆ ಇವರು ಹೊರಗೆ ಬಂದ್ರು ರಾಜಕಾರಣಕ್ಕೆ. ಇವ್ರು 2004ರ ಮಟ್ಟ ಏನಿದ್ರು ಅನ್ನೋದನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ಇವರು ಆಮೇಲೆ ಸಮಾಜಕ್ಕೆ ಏನ್ ಕೊಡುಗೆ ಅಂತ ಮಾತಾಡ್ತಾರೆ. ಇವರು ಏನೇನು ಕೊಡುಗೆ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ. ಇದೇ ಹೋರಾಟ ನಡೆದಂತ ಸಂದರ್ಭದಲ್ಲಿ ನಾವು ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ಬೇಕಂದಾಗ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳ ಫೋನ್ ಬರ್ತಲ್ಲ ಬೆಳಿಗ್ಗೆ 7:30ಗೆ. ನಮ್ಮದು ನಾಳೆ ಅಂದ್ರೆ ಬೆಳಿಗ್ಗೆ ಹೋರಾಟ ಸಭೆಯನ್ನ ಪ್ರಾರಂಭ ಮಾಡಕ್ಕೆ ನಾವು ಕರೆ ಕೊಟ್ಟಿದ್ವಿ ಇಡೀ ರಾಜ್ಯದ ಜನರಿಗೆ. ನಮ್ಮ ಪೂಜ್ಯರಿಗೆ ಒಂದು ಫೋನ್ ಬರ್ತದೆ, ಬಸವಜಯ ಮೃತ್ಯುಂಜಯ ಸ್ವಾಮಿಗಳಿಗೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು, ಒಬ್ಬ ಪ್ರಭಾವಿ ಸಚಿವರು ಫೋನ್ ಹಚ್ಚಿ ಕೊಡ್ತಾರ, ನೀವು ಈ ಹೋರಾಟವನ್ನು ಕೈ ಬಿಡಬೇಕು, ನಾಳೆ ಮಾಡುವಂತ ಸಭೆ ನಿಲ್ಲಿಸ್ಬೇಕು. ಅವಾಗ ನಮ್ಮ ಪೂಜ್ಯರು ಇವರು ಮಕ್ಕಳ ಬಿಟ್ಟಿದ್ರು. ತಾವು ಬಂದಿದ್ರಿ ಅವತ್ತು, ಬಹುತೇಕ ಈ ಬಾಗಲಕೋಟೆ ಮಾಧ್ಯಮದವ್ರು ಎಲ್ಲರೂ ಬಂದಿದ್ರಿ, ಸಾಕ್ಷಿಯಾಗಿದ್ರಿ. ನಾನು ಕೂಡ ಬಂದೆ. ಯಾಕ್ರಿ ಬುದ್ಧಿ ಈ ನಿರ್ಧಾರ ಅನ್ಕೊಳ್ಳಿ, ಮುಖ್ಯಮಂತ್ರಿಗಳು ಫೋನ್ ಮಾಡ್ಬಿಟ್ರ. ಮುಖ್ಯಮಂತ್ರಿ ಮಾಡಿದ್ರೆ ಏನ್ ಮೀಸಲಾತಿ ಕೊಡ್ತಾರಂತ ಘೋಷಣೆ ಮಾಡಿದ್ರಪ್ಪ. ಬೆಳಗಾವದಲ್ಲಿ ಇವರು ಪ್ರಥಮವಾಗಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದಾಗ 6 ತಿಂಗಳಲ್ಲಿ ನಾನು ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ಪ್ರಮಾಣ ಮಾಡಿದಂತ ಮುಖ್ಯಮಂತ್ರಿಗಳು ಅವತ್ತು ಫೋನ್ ಮಾಡ್ತಾರೆ, ಈ ಹೋರಾಟ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅವ್ರು ನಮ್ಮವರೇ, ನಮ್ಮ ಮಂತ್ರಿಗಳೇ. ಮಂತ್ರಿ ಆದ ತಕ್ಷಣ ಅವ್ರು ಫೋನ್ ಮಾಡಿಸ್ತಾರೆ. ಇದು ಆಗಿದ್ದು. ಪೂಜ್ಯರು ಮುಕ್ಕೊಂಡ್ರು, ನಾನು ಹೋದೆ. ಯಾವ ಬಸವಗುಡಿ ಯತ್ನಾಳ್ ಇದ್ದಿಲ್ಲ, ಏನೂ ಇಲ್ಲ. ಉದ್ಘಾಟನೆ ಬಂದ ಮನುಷ್ಯ ಅಷ್ಟೇ. ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಬಂದಾರ. ಪೂರ್ವ ತಯಾರಿ 4 ತಿಂಗಳಿಂದ ಮಾಡಿದ್ವಿ ನಾವನ್ನ.